ಎಲ್ಲ ನನ್ನ ಕಳ್ಳುಬಳ್ಳಿ ಹಿರಿಯರ ಸ್ನೇಹಿತರೆ, ಭಾಳಷ್ಟು ವಿಚಾರಗಳನ್ನು ಹಿರಿಯರೆಲ್ಲ ಮಾತಾಡಿದ್ದಾರೆ. ನಾನು ಜಾಸ್ತಿ ಮಾತಾಡೋಂಥದ್ದು ಏನೂ ಇಲ್ಲ. ಮತ್ತು ನಾನು ಅಭ್ಯಾಗತ ಕೂಡ, ಸಡನ್ನಾಗಿ ವೇದಿಕೆ ಏರಿದವನು, ಇದ್ಯಾವುದೂ ಕೂಡ ಇದಿಲ್ಲ. ತಮ್ಮ ಪ್ರೀತಿಗೆ ವಂದನೆಗಳು. ಬಹಳ ಮುಖ್ಯವಾಗಿ ಈ ಸಂಘಟನೆ ಏನೂ ಇಲ್ಲ ಇಲ್ಲಿ. ಸಾಗರದಲ್ಲಿ ಇದು ಮೊದಲು ನಮ್ಮ ವೀರಭದ್ರ ಸೂರಗುಪ್ಪೆಯವರು ಸುರೇಶ್ ಬಾಳಗುಂಡಿಯವರ ಸಹಕಾರದಿಂದ ಸ್ಟಾರ್ಟ್ ಮಾಡಿದ್ರು. ಐ ಥಿಂಕ್ ಅವರ ಸ್ನೇಹಿತರು. ಅದಾದಮೇಲೆ ಇದು ಬಹಳ ಎತ್ತರಕ್ಕೆ ಎಲ್ಲರನ್ನೂ ಒಳಗೊಂಡು ಜಿಲ್ಲಾ ಮಟ್ಟದಲ್ಲಿ ಇದು ಕಾರ್ಯಕ್ರಮ ಶುರುವಾಯಿತು. ಮೊದಲನೇ ದಿನದಿಂದಲೂ ಕೂಡ ಪ್ರತ್ಯಕ್ಷವಾಗಿ ಇಲ್ಲ ಅಂತಂದರೂ ಕೂಡ ಪರೋಕ್ಷವಾಗಿ ಇಲ್ಲೇನು ನಡೀತಾ ಇದೆ ಅನ್ನೋದನ್ನು ನೋಡ್ಕೊಂಡು ಬಂದಿದ್ದೀನಿ. ನಾನು ಕೂಡ ಒಂದು ಪಾರ್ಟ್ ಆಗಿದ್ದಕ್ಕೆ ನನಗೆ ಖುಷಿ ಇದೆ. ಬಹಳ ವಿಶೇಷ ಅಂತಂದರೆ ಯಾವುದೇ ವರ್ಷ ಕೂಡ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಆಗಿರಲಿಲ್ಲ. ಈ ವರ್ಷ ನನ್ನನ್ನು ಕರೆದಾಗ ನಾನು ಭಾಳ ಸಲ ನಾವು ಹೇಳೋಕ್ಕಾಗಲ್ಲ ಬರ್ತೀವಿ ಅಂಥೇಳಿ. ಅದೇ ಕಾರಣಕ್ಕಾಗಿ ನಾನು ಖಂಡಿತ ಬರ್ತೀನಿ, ಆದರೆ ನನ್ನನ್ನು ಗೆಸ್ಟಾಗಿ ತೋರಿಸೋದು ಬೇಡ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದೆ. ಅವಕಾಶ ಸಿಕ್ತು, ಬಂದೆ. ನನ್ನನ್ನು ಇಲ್ಲಿಗೂ ಕರ್ಕೊಂಡು ಬಂದುಬಿಟ್ರೆ ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ಇನ್ನೇನಿಲ್ಲ, ನಾನು ಕೆಲಸ ಮಾಡೋದು ವೈಟ್ ಫೀಲ್ಡಲ್ಲಿ ಕೆಲಸ ಮಾಡ್ತೀನಿ. ಭಾಳ ವರ್ಲ್ಡ್ ಕ್ಲಾಸ್ ಕಂಪನಿಗಳಿದ್ದಾವೆ. ಎಲ್ಲಿ ನೋಡಿದ್ರೂ ಕೂಡ ನಮ್ಮವರ ರೆಪ್ರೆಸೆಂಟೇಷನ್ ಒಂದಲ್ಲ ಒಂದು ಕಡೆ ಕಾಣುತ್ತೆ. ಅದು ತುಂಬ ಖುಷಿ ಕೊಡುತ್ತೆ, ಒಂಥರ ನೆಮ್ಮದಿ ಇದೆ. ನಿಜ, ನಮ್ಮವರು IIScಲಿದ್ದಾರೆ, IITಲಿದ್ದಾರೆ, IIMಲ್ಲಿದ್ದಾರೆ, ಎಲ್ಲ ಕಡೆಗೂ ಇದ್ದಾರೆ. ಆದರೆ ಆ ರೆಪ್ರೆಸೆಂಟೇಷನ್ ಇದೆಯಲ್ಲ, ಅದು ತೀರಾ ವಿರಳ. ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ತೀರಾ ವಿರಳ. ಅದನ್ನು ನಾವು ಸರಿ ಮಾಡ್ಕೊಳ್ಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಬಹುಶಃ ನಮ್ಮ ಎಳೆಯರು ಮತ್ತು ನಮ್ಮ ಮಧ್ಯದ ಏನು ಕೊಂಡಿ ಇದೆ ಅದನ್ನು ನಾವು ಗಟ್ಟಿ ಮಾಡಬೇಕಾಗಿದೆ. ಅದರ ಬೆಸುಗೆಯನ್ನು ಹಾಕಬೇಕಾಗಿದೆ. ಎಲ್ಲಿ ಅವಕಾಶಗಳಿದ್ದಾವೆ ಆ ಅವಕಾಶದ ಬಾಗಿಲುಗಳನ್ನ ತೆರೀತಕ್ಕಂಥದ್ದು ಮತ್ತು ಅವರಿಗೆ ಗೈಡ್ ಮಾಡ್ತಕ್ಕಂಥದ್ದು ಸಮಾಜದ ಎಲ್ಲ ಹಿರಿಯರ ಜವಾಬ್ದಾರಿ ಕೂಡ ಆಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳು ಖಂಡಿತವಾಗಿಯೂ ಸಮುದಾಯಕ್ಕೆ ಆಶಾದಾಯಕವಾಗಿದ್ದಾವೆ ಅಂತೇಳಿ ಭಾವಿಸ್ತೇನೆ. ಆ್ಯಂಡ್ ಪರಮೇಶ್ವರ್ ಅವರು ಹೇಳಿದ್ದಕ್ಕೆ ಸ್ವಲ್ಪ ಕಂಟಿನ್ಯೂಯೇಷನ್, ನಮ್ಮ ಹರ್ಷಕುಮಾರ್ ಕುಗ್ವೆ, ನಾನು ಎಷ್ಟೋ ಸಾರಿ ಅಂದೆ, ಏನಪ್ಪ ನೀನು ಬಸ್ ಏಜೆಂಟ್ ಆಗಿಬಿಟ್ಟಿದೆಯಲ್ಲ ಅಂಥೇಳಿ. ಯಾವಾಗ ಜಾತಿ ಜನಗಣತಿ ಶುರುವಾಯಿತು, ಹಿ ಸ್ಟಾರ್ಟೆಡ್ ಸಿಂಗಲ್ ಲೈನ್. ಎಲ್ಲಿಗೆ ಹೋಯಿತು ಅಂತಂದರೆ ರಾತ್ರಿ 11 ಗಂಟೆಗೆ 12 ಗಂಟೆಗೆ ದೂರದ ಯಾವುದೋ ಊರಿಗೆ ಹೋಗೋ ಬಸ್ಸಿಗೆ ಪ್ಯಾಂಪ್ಲೆಟ್ಗಳನ್ನು ಬಂಡಲ್ಗಳನ್ನು ಬಸ್ಸಿಗೆ ಹಾಕೋಂಥದ್ದು. ಅದು ಯಾವ ಮಟ್ಟಕ್ಕೆ ಹೋಯಿತು ಅಂತಂದರೆ ಪ್ರತಿ ಹಳ್ಳಿಗಳಲ್ಲಿ ಅದನ್ನು ನಾವು ದೀವರು, ಈಡಿಗರು, ಬಿಲ್ಲವರು, ಬೇರೆ ಬೇರೆ ಈ ಥರದ್ದನ್ನು ನಾವು ಡಿವೈಡ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಕಾರಣ ಅಂತಂದರೆ ಕೆಲ ದಿನಗಳ ಹಿಂದೆ ನಾನು ನಿರ್ಮಲಾನಂದನಾಥ ಸ್ವಾಮೀಜಿಯವ್ರ ಜೊತೆಗೆ ಪ್ರಾಸಂಗಿಕವಾಗಿ ಮಾತಾಡ್ತಾ ಇದ್ದೆ ಯಾವುದೋ ವಿಚಾರಕ್ಕೆ. ಅವರು ವೇ ಬ್ಯಾಕ್ ಸುಮಾರು 150 ವರ್ಷಗಳ ಹಿಂದಿನ ವಿಚಾರನ ತೆಗೆದರು. ಅವರು ಹೇಗೆ ಒಕ್ಕಲಿಗರ ಸಂಘ ಹುಟ್ಟಿತು, ಒಕ್ಕಲಿಗರ ಸಂಘ ಹುಟ್ಟೋದಕ್ಕೆ ಕಾರಣ ಆಗಿರತಕ್ಕಂಥದ್ದು ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರಿಗೆ ಒಂದು ಕನಸಿತ್ತು, ಈ ದೇಶ ಕಟ್ಟೋದಕ್ಕೆ ಯುವಕರಿಂದ ಸಾಧ್ಯ ಅಂತೇಳಿ. ಅವರೇನು ಮಾಡಿದ್ರು, ದೇಶ ಅಂತಂದರೆ ಬರೀ ಒಂದು ಭೂಪ್ರದೇಶ ಅಲ್ಲ, ಮಣ್ಣಲ್ಲ, ಪರ್ವತಗಳಲ್ಲ, ಗಡಿ ಅಲ್ಲ. ಅದು ದೇಶ ಅಂತಂದರೆ ಜನ. ಆ ಜನರ ಮಹೋನ್ನತಿ ಮತ್ತು ಅವರ ಪ್ರಗತಿ ಇದೆಯಲ್ಲ, ಅದು ನಿಜವಾದ ದೇಶದ ಪ್ರಗತಿ. ಅದಕ್ಕಾಗಿ ವಿವೇಕಾನಂದರು ಏನು ಮಾಡಿದ್ರು, ಅವರು ವಿಸಿಟ್ ಮಾಡಿದಾಗ ಸಣ್ಣ ಸಮುದಾಯ ಇರ್ಬೋದು, ದೊಡ್ಡ ಸಮುದಾಯ ಇರ್ಬೋದು, ಯಾರು ಬ್ರೈಟ್ ಯೂತ್ಸ್ ಇದ್ದಾರೆ ಅವರಿಗೆ ಆ ಜಾತಿ ಸಂಘಟನೆಗಳನ್ನ ಕಟ್ಟೋದಕ್ಕೆ ಪ್ರೇರೇಪಣೆಯನ್ನು ಕೊಟ್ಟರು. ಹಾಗೆ ಶುರುವಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಒಕ್ಕಲಿಗರ ಸಂಘ, ಕೇರಳದಲ್ಲಿ ಡಾಕ್ಟರ್ ಪಲ್ಪು ನೇತೃತ್ವದಲ್ಲಿ ಈಳುವರ ಸಂಘ. ಈ ಎರಡೇ ಸಮುದಾಯಗಳು ಸಾಕು. ಇವತ್ತು ಅವರು ಯಾವ ಹಂತದಲ್ಲಿದ್ದಾರೆ, ವಿವೇಕಾನಂದರ ಕನಸು ಏನಾಗಿತ್ತು, ಆ ಕನಸನ್ನು ಸಾಕಾರಗೊಳಿಸಿದ್ದು ಹೇಗೆ ಅನ್ನೋದನ್ನು ನಮ್ಮ ಕಣ್ಣು ಮುಂದೆ ಇಟ್ಟದ್ದು ಸ್ವಾಮಿ ವಿವೇಕಾನಂದರ ಚೈತನ್ಯ. ಬಹುಶಃ ಅಂತಹ ಒಂದು ವ್ಯಕ್ತಿತ್ವಗಳು ನಮ್ಮ ಸಮುದಾಯಕ್ಕೆ ಆ ಸಂದರ್ಭದಲ್ಲಿ ಸಿಕ್ಕಿ ಅವರ ಪ್ರಭಾವಕ್ಕೆ ಒಳಗಾಗಿದ್ದರೆ ಬಹುಶಃ ನಮ್ಮ ಫಾರ್ಚೂನ್ ಏನಿದೆ ಅದು ಬೇರೆ ಥರನೇ ಇರ್ತಾ ಇತ್ತು. ಎನಿವೆ, ಯಾವುದೂ ಕೂಡ ಕಾಲ ಮಿಂಚಿ ಹೋಗಿಲ್ಲ. ಖಂಡಿತವಾಗಿಯೂ ನಾವು ಕೂಡ ಅದೇ ದಾರಿಲಿದ್ದೀವಿ. ಖಂಡಿತ ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸುದಿನಗಳನ್ನು ಕಾಣ್ತೇವೆ ಅಂತ ಹೇಳ್ತಾ ನಾವೆಲ್ಲ ಮನಸ್ಸು ಮಾಡಬೇಕು. ಖಂಡಿತ ಆಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ
ನನ್ನನ್ನು ಕರೆದು ಒಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಸಂಘಟಕರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.